ಸರ್ ಮಂಜು ಎ.ಎಮ್ ಅಂತ ಅಕ್ಕಮ್ಮನಕೊಪ್ಪಲವರು. ಅವರು ಬನ್ನೂರಲ್ಲಿ ದಿನಸಿ ಅಂಗಡಿ ಇಟ್ಕೊಂಡು ವ್ಯಾಪಾರ ಒಂದು 5 ವರ್ಷದಿಂದ ಅಲ್ಲಿದ್ದರು ಫ್ಯಾಮಿಲಿ. ಅಕ್ಕಮ್ಮನಕೊಪ್ಪಲಲ್ಲಿ ವಾಸದ ಮನೆ ಇತ್ತು, ಆದರೆ ಅಲ್ಲಿ ವಾಸ ಯಾರೂ ಇದ್ದಿರಲಿಲ್ಲ. ಅವರು ಮತ್ತು ಅವ್ರ ತಮ್ಮವರು ಮಲ್ಲಿಕಾರ್ಜುನ್ ಅಂತ, ಇವರು ಬೆಂಗಳೂರಲ್ಲಿದ್ದಾರೆ, ಅವರು ಬನ್ನೂರಲ್ಲಿದ್ದರು. ಹಬ್ಬ ಹರಿದಿನಗಳಿಗೆ ಫಂಕ್ಷನ್ಗಳು ಬಿದ್ದರೆ ಮಾತ್ರ ಮನೆಗೆ ಬರ್ತಾಯಿದ್ರು, ಹೋಯ್ತಾಯಿದ್ರು. ಅದೇ ರೀತಿ ನಿನ್ನೆನೋ ಪಕ್ಕದ ಹಳ್ಳಿನಲ್ಲಿ ಅವರ ತಂಗಿ ಕೊಟ್ಟಿದ್ದರು, ಉಲ್ಲೇಗಾಲ ಅಂತ. ಅಲ್ಲೇನೋ ಗೃಹ ಪ್ರವೇಶ ಇತ್ತು ಅಂತೇನೋ ಗೃಹ ಪ್ರವೇಶಕ್ಕೆ ಬಂದಿದ್ರಂತೆ. ರಾತ್ರಿ 10 ಗಂಟೆಲೇನೋ ಬಂದರು ಊರಿಗೆ ಅಂತ ಮಾಹಿತಿ. ಆದರೆ ಅವರು ಬಂದಿದ್ದಾರೆ ಊರಿಗೆ. ಬಂದಾಗ ಅವರು ಬೆಳಗ್ಗೆ ಯಾರೋ ಒಂದು ಪಾಪು ಮನೆ ಎದುರುಗಡೆ ಹೋಗ್ಬೇಕಾದ್ರೆ ನೋಡಿ ಊರಿಗೆ ಗ್ರಾಮಸ್ಥರಿಗೆ ತಿಳಿಸವ್ರೆ. ಅವಾಗ ಹೋಗಿ ನೋಡುವಾಗ ಅಷ್ಟೊತ್ತಿಗೆ ಅವರು ಡೆತ್ ಆಗಿದ್ರು. ಊರಲ್ಲೇನೋ ಅವ್ರಿಗೆ ಯಾರೋ ಯಾವುದೇ ಎಗನೆಸ್ಟ್ ಆಗಲಿ ಏನೂ ಆಗಲಿ ಏನಿಲ್ಲ. ಅದು ಯಾವ ರೀತಿ ಕೊಲೆ ಆಗದೆ ಅಂತ ಇನ್ನೂ ಗೊತ್ತಿಲ್ಲ. ನಾವು ಪೊಲೀಸ್ನವ್ರು ಕಂಪ್ಲೇಂಟ್ ಎಲ್ಲ ಕೊಟ್ಟಿದ್ದೀವಿ. ಪೊಲೀಸ್ ಮುಖಾಂತರ ನಮಗೆ ತನಿಖೆಯಾಗಿ ನಮಗೆ ನ್ಯಾಯ ಒದಗಿಸ್ಕೊಡ್ಬೇಕು, ನಮ್ಗೆ ನ್ಯಾಯ ಬೇಕು. ಅಲ್ಲಿ ನಾವು ಕೊಲೆ ಆಗಿದೆ ಅನ್ನೋದಕ್ಕೆ ಅಲ್ಲಿ ಅವ್ರಿಗೆ ಏಟು ಬಿದ್ದು ಪರ್ಸನಲ್ಲಿ ಮಲಗವ್ರು ಅಷ್ಟೇ. ಅದು ಏಟು ಬಿದ್ದು ಬೆಳಗ್ಗೆ ಸ್ಪಾಟ್ ಆಗಿರಲ್ಲ, ನಾವು ಅದನ್ನೇ ಕೊಲೆ ಆಗಿರ್ಬೋದು ಅನ್ನೋ ಸಂಖ್ಯೆನಲ್ಲಿ ಇದು ಮಾಡ್ತಾಯಿದ್ದೀವಿ. ಅದು ಅವರು ಹಣೆಗೆ ಬಿದ್ದೈತೆ, ಇಲ್ಲೆಲ್ಲ ಓಪನ್ ಆಗೈತೆ ಪೂರ್ತಿ. ಮೈ ಮೇಲೆಲ್ಲ ಬಾಡಿ ಇಲ್ಲಲ್ಲಿ ಬಟ್ಟೆಗಳು ಯಾವುದು ಇದಿರಲಿಲ್ಲ, ಅಲ್ಲೇ ಎಲ್ಲ ಚಲಂಪಿಲಿ ಆಗಿದ್ದು. ಹೌದು, ಫೋನ್ ಅಲ್ಲೇ ಬಿದ್ದೈತೆ. ಅದು ಈಗ ಪೊಲೀಸ್ ತನಿಖೆ ಬಗ್ಗೆ ಅದು ನಮಗೆ ನ್ಯಾಯ ಬೇಕು, ಅದನ್ನು ಓದಿಸ್ಕೊಡಿ. ಸರ್ ಮದುವೆ ಆಗೈತೆ, 2 ಮಕ್ಕಳಿದ್ದಾರೆ, ಒಂದು ಹೆಣ್ಣು ಒಂದು ಗಂಡು ಪಾಪು ಇದೆ. ಆ ಥರ ಯಾವುದೂ ಸೌಂಡ್ ಬರಲಿಲ್ಲ ಅಂತಾರೆ. ಅವ್ರ ಪಕ್ಕದ ಮನೆಯಲ್ಲೂ ಯಾರೂ ಇಲ್ಲ, ಅವರು ಬೆಂಗಳೂರಲ್ಲಿದ್ದಾರೆ. ಮತ್ತು ಊರಿಂದ ಹೊರಭಾಗದಲ್ಲಿ ಅವ್ರ ಮನೆ ಐತೆ. ಊರಿಂದ ಹೊರಭಾಗದಲ್ಲಿ ಮನೆ ಇರೋದ್ರಿಂದ ಆ ಥರ ಇಲ್ಲ. ಅವರು 10 ಗಂಟೆಗೆ ಅಲ್ಲಿ ಒಂದು ದೇವಸ್ಥಾನದ ಹತ್ರ ಒಂದು ಫುಟೇಜು ತೆಗೆದು ಹೋಗ್ಲಾಗಿ ಅವರು 10 ಗಂಟೆ 4 ನಿಮಿಷಕ್ಕೆ ಬಂದಿರುವಂಥದ್ದು ಫುಟೇಜ್ನೆಲ್ಲ ಐತೆ. ಅಲ್ಲಿ CCTVನಲ್ಲಿ ಫುಟೇಜ್ ಆಗೈತೆ. 10 ಗಂಟೆ 4 ನಿಮಿಷಕ್ಕೆ ನೈಟು ಬಂದವ್ರೆ, ಬೈಕಲ್ಲಿ ಬಂದವ್ರೆ. ಅವ್ರದ್ದೇ ಬೈಕು ಅಲ್ಲೇ ಐತೆ. ಅವಾಗ ಏನಿಲ್ಲ, ಅವರೇನೆ ರೆಡ್ ಹ್ಯಾಂಡ್, ಅವರು ಒಬ್ಬರೇ ಬೈಕಲ್ಲಿ ಬಂದಿದ್ದಾರೆ. ಸರ್ ಅಲ್ಲಿ ಬಂದಾಗ ಮಾಮೂಲಿ ಡ್ರೆಸ್ಸು ಏನು ಬಟ್ಟೆ ಹಾಕಿದ್ರು, ಏನು ಕಳಿಸಿ ಬಿದ್ದಿತ್ತು ಅದೇ ಬಟ್ಟೆನಲ್ಲಿ ಬೈಕನ್ನು ಓಡಿಸ್ಕೊಂಡು ಅವರೇ ಬಂದಿದ್ದಾರೆ. ಅವರೇ ಬಂದಿರೋದ್ರಿಂದ ಮನೆಗೆ ಬಂದ ಮೇಲೆ ಅದು ಏನಾಗೈತಿ ಏನು ಅಂತ ಯಾರಿಗೂ ಏನು ಗೊತ್ತಿಲ್ಲ. ಸರ್ ಅಲ್ಲಿಂದ ಒಂದು 500 ಮೀಟರ್ಸ್ ಆಗ್ಬೋದು. ಹಾಂ, ಇಲ್ಲ ಸರ್, ಆ ಥರ ಏನಿಲ್ಲ. ಊರಲ್ಲಿ ಒಳ್ಳೆ ಮನ್ಸ, ಆಮೇಲೆ ಯಾವಾಗಲೂ ಊರಿಗೆ ಜಾಸ್ತಿನೂ ಬರೋಲ್ಲ. ಹಬ್ಬ ಹರಿದಿನಗಳಿಗೆ ಮಾತ್ರ ಬರ್ತಾಯಿದ್ರು ಹೋಗ್ತಾಯಿದ್ರು. ಆ ಥರ ಯಾವ ಥರ ಏನಿಲ್ಲ. ಹೊರಗಡೆದು ಏನು ಅಂತ ನಮಗೂ ಏನು ಸರಿಯಾಗಿ ಮಾಹಿತಿ ಇಲ್ಲ. ಸರ್ ಮನೆ ಒಳಗಡೆ ಹೋಗೋಕ್ಕೆ ಅಲ್ಲಿ ಕೀ ಇದ್ದಿರಲಿಲ್ಲ, ಲಾಕ್ ಮಾಡಿದರು. ಮನೆ ಒಳಗಡೆ ಹೋಗೇ ಇಲ್ಲ ಇವರು. ಸರ್ ಅವರು ಫ್ಯಾಮಿಲಿ ಇದ್ದು ಮನೆ ಖಾಲಿ ಐತೆ. ಅವ್ರ ತಮ್ಮವರು ಮಲ್ಲಿಕಾರ್ಜುನ್ ಅಂದ್ಬಿಟ್ಟು ಬೆಂಗಳೂರಲ್ಲಿದ್ದಾರೆ, ಅವ್ರ ಫ್ಯಾಮಿಲಿ ಬನ್ನೂರಲ್ಲಿದ್ದಾರೆ. ಇವರು ಎಲ್ಲ ನಿಯರೆಸ್ಟು ಒಂದು ಗೃಹ ಪ್ರವೇಶಕ್ಕೆ ಬಂದು ನೈಟ್ ಅಲ್ಲಿಗೆ ಬಂದಿದ್ದಾರೆ ಅಷ್ಟೇ. ಹಾಂ, ಅಂದರೆ ಮನೆಗೆ ಹಬ್ಬ ಹರಿದಿನಗಳಿಗೆ ಫಂಕ್ಷನ್ಗಳಿಗೆ ಮಾತ್ರ ಬರ್ತಿದ್ರು ಹೊರತು ಯಾವಾಗಲೂ ವಾಸ ಇಲ್ಲ ಅದರಿಂದ. ಸರ್ ಆ ಥರ ಫುಟೇಜಲ್ಲಿ ಯಾವುದೂ ಬಂದಿಲ್ಲ. ಆ ಥರ ಫುಟೇಜಲ್ಲಿ ಯಾವುದೂ ಬಂದಿಲ್ಲ. ಅದು ಅಂದರೆ ಯಾರೋ ಕೊಲೆ ಮಾಡಿರ್ಬೋದು ಅಂತ ಆ ಥರ ಸಂಖ್ಯೆ ಅನುಮಾನ ಬರ್ತೈತೆ. ಅದು ಪೊಲೀಸ್ ತನಿಖೆ ಬಗ್ಗೆ ನಮಗೆ ಮಾಹಿತಿ ಬಗ್ಗೆ ಡೌಟು ಸದ್ಯಕ್ಕೆ ಯಾರ ಮೇಲೆ ಇಲ್ಲ ಸರ್. ನಾವು ಊರು ಸ್ಥಳೀಕರು ಹೇಳ್ತಿರೋದ್ರಿಂದ ಊರ ಬಗ್ಗೆ ಗೊತ್ತೇ ಹೊರತು ಹೊರಗಡೆದು ನಮಗೇನೂ ಗೊತ್ತಿಲ್ಲ. ಅವರು ಚೆನ್ನಾಗಿದ್ರು ಒಡನಾಟ, ಊರಿನಲ್ಲಿರುವಂಥ ಸ್ನೇಹಿತರ ಜೊತೆಲೆಲ್ಲ ತುಂಬ ಚೆನ್ನಾಗಿದ್ರು. ಆದರೆ ಅವರೆಲ್ಲ ವ್ಯವಹಾರ ಎಲ್ಲ ಹೊರಗಡೆ ಮಾಡೋದ್ರಿಂದ ಅದ್ರ ಬಗ್ಗೆ ನಮಗೇನೂ ಗೊತ್ತಿಲ್ಲ ಸರ್. ಆ ಥರ ಏನೂ ಇಲ್ಲ. ಒಂದು ಸ್ವಲ್ಪ ಬೈಕು ಸ್ಕ್ರ್ಯಾಚ್ ಆಗೈತೆ ಅಷ್ಟೇ. ಬೈಕ್ ಮಾಮೂಲಿ ಮನೆ ಮುಂದೆನೇ ನಿಂತೈತೆ, ಲೈಟಾಗಿ ಸ್ಕ್ರ್ಯಾಚ್ ಆಗೈತೆ, ಅಷ್ಟು ಬಿಟ್ಟರೆ ಇನ್ನೇನಿಲ್ಲ. ಹೊರಗಡೆ ಬಗ್ಗೆ ನಮಗೇನು ಇತ್ತ ಅಂತ ಗೊತ್ತಿಲ್ಲ. ಅದು ತನಿಖೆ ಬಗ್ಗೆ ನಮಗೆ ಎಲ್ಲ ಗೊತ್ತಾಗಬೇಕು. ಅದು ಆ ಥರ ಅನ್ನಿಸ್ತಾ ಐತೆ, ಆದರೆ ಏನು ಅಂತ ಗೊತ್ತಾಯ್ತಿಲ್ಲ ಸರ್ ಅಷ್ಟೇ. ಯಾಕೆಂದ್ರೆ ಅವ್ರು ರೆಡ್ ಹ್ಯಾಂಡಾಗಿ ಬಂದಿರೋದು, ಅಲ್ಲೇ ಬಂದವ್ರೆ. ಅದು ಬೆಳಗ್ಗೆ ಆ ಥರ ಆಗೈತೆ ಅಂತಂದರೆ ಅದನ್ನೇ ನಾವು ಅನ್ಕೋಬೇಕು ಅಂತ ಅನ್ನಿಸ್ತಾ ಇದ್ದೀವಿ.